ನಮಸ್ಕಾರ. ನಮ್ಮ ಸಮಸ್ತ ಕರ್ನಾಟಕ ಜನತೆಗೆ ಸ್ನೇಹಿತರೆ, ನಾನು ಲಕ್ಷ್ಮೀಕಾಂತ್. ಇವತ್ತಿನ ಒಂದು ಒಳ್ಳೆಯ ಸಂದೇಶ ವಿಡಿಯೋ ಇದು. ಯಾರೆಲ್ಲ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ ನನ್ನ ನಾಯಿಗಳಿಗೆ ಹೇಳೋದು ಈ ವಿಡಿಯೋ. ತಂದೆ ತಾಯಿ ಇದ್ದಾಗ ಚೆನ್ನಾಗಿ ನೋಡ್ಕೊಳ್ರಯ್ಯ. ಸತ್ತ ಮೇಲೆ ಆ ಗೋರಿ ಹತ್ರ ತೊಗೊಂಡೋಗಿ ಹಣ್ಣು ಹಪ್ಪಳುಗಳು ತೊಗೊಂಡೋಗಿ ರಾಶಿಗಟ್ಟಲೆ ಸುರಿದು ಬರ್ತೀರ. ಅದನ್ನು ಯಾರಿಗಾದ್ರೂ ಕೊಟ್ಟರು ತೊಗೊಳ್ಳಲ್ಲ, ಮಶಾಣ ಥರ ಇದೆ ಅಂತ. ನೀವೊಬ್ಬರಿಗೂ ಕೊಡೋದಂತೂ ಆಗೋದಿಲ್ಲ. ಇದ್ದಾಗ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊಂಡು ಅದೇ ಹಣ್ಣು ಹಪ್ಪಳುಗಳು ಕೊಡ್ರಿ. ತಿಥಿ ಟೈಮಲ್ಲೂ ಅಷ್ಟೇ ಹಲವಾರು ಜನ ಕರಿತೀರ. ಆ ತಿಥಿಯಲ್ಲೂ ಕೂಡ ಊಟ ಉಳಿದೋಗುತ್ತೆ, ಯಾರು ತಿನ್ನಲ್ಲ. ಅಂದರೆ ಏನೋ ಒಂದು ನಮಗೇನೋ ಒಂದು ಪೀಡೆ ಪಿಚಾಚಿ ಬರುತ್ತೆ ಅನ್ನೋ ಒಂದು ಮೂಢನಂಬಿಕೆ ಕೆಲವರಿಗಿದೆ. ಬಂದು ಆ ಪ್ರಸಾದ ಕೂಡ ತೊಗೊಳ್ಳೋದಿಲ್ಲ ತಿಥಿ ಟೈಮ್ಗಳಲ್ಲಿ. ಅದಕ್ಕೆ ಬದುಕಿದ್ದಾಗ ತಂದೆ ತಾಯಿಗಳನ್ನ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿ ನೋಡಿಕೊಂಡ್ರೆ ಇನ್ನೂ ಒಂದು 10 ವರ್ಷ ಚೆನ್ನಾಗಿ ಬದುಕ್ತಾರೆ ಅವರು. ನೂರಾರು ಕನಸುಗಳು ಕಟ್ಕೊಂಡು ನಮ್ಮ ಮಕ್ಕಳು ಆಗಿರ್ಬೇಕು ಹೀಗಿರಬೇಕು ಅಂತ ತಿಂದೆ ಉಣ್ಣದೆ ಅವ್ರ ಆರೋಗ್ಯ ಹಾಳು ಮಾಡಿಕೊಂಡು ಅಷ್ಟು ಉಳಿಸಿರ್ತಾರೆ ಆಸ್ತಿ. ಆ ಆಸ್ತಿಯಲ್ಲಿ ಅಟ್ಲೀಸ್ಟ್ ಕಾಲು ಭಾಗ ಆದರೂ ಅವ್ರಿಗೆ ಊಟ ಉಪಚಾರಗಳನ್ನ ಚೆನ್ನಾಗಿ ಕೊಟ್ಕೊಂಡ್ರೆ ಆರೋಗ್ಯ ಆಯುಸ್ಸು ಎಲ್ಲ ಚೆನ್ನಾಗಿರುತ್ತೆ. ಹಾಗೂ ಮೊಮ್ಮಕ್ಕಳೊಟ್ಟಿಗೆ ಅವರು ಆಟ ಆಡಿಕೊಂಡು ಚೆನ್ನಾಗಿರ್ತಾರೆ. ಅವರೇನು ನನ್ನ ಮೊಮ್ಮಕ್ಕಳು ಹಾಳಾಗಲಿ ಅಂತ ಅವ್ರು ಬಯಸೋದಿಲ್ಲ. ಅಯ್ಯೋ ನನ್ನ ಮಗಳ ಮಕ್ಕಳು ಅಂಥೇಳಿ ಆ ತವ್ರ ಮನೆಗೆ ಬಂದಾಗ ಹೆಣ್ಣು ಅಷ್ಟೇ. ಹೆಣ್ಮಕ್ಳು ಆಲ್ಮೋಸ್ಟ್ ಒಂದು 90 ಭಾಗ ಹೆಣ್ಮಕ್ಳು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಾರೆ. ಆದರೆ ಅಳಿಯಂದ್ರ ಮನೇಲಿ ಹೋಗಿ ಅಪ್ಪ ಅಮ್ಮ ಆದವರು ಇರೋಕ್ಕಾಗಲ್ಲ. ಯಾಕಂದರೆ ಒಂದಿನ ಚಂದ 2 ದಿನ ಚಂದ, ಈ ನಾಯಿಗಳೆಲ್ಲ ಬಂದರು ಅನ್ನೋದು ಒಂದು. ಕೆಲವರು ಅಳಿಯಂದ್ರು ಆ ಥರ ಇರ್ತದೆ. ಎಲ್ಲರೂ 5 ಬೆರಳು ಒಂದೇ ಥರ ಇರಲ್ಲ. ಕೆಲವೊಂದು ಒಳ್ಳೆ ಅಳಿಯಂದ್ರು ಇದ್ದಾರೆ, ತಂದೆ ತಾಯಿ ಥರ ನೋಡ್ಕೊಳ್ಳೋರು ಇದ್ದಾರೆ, ನಾನು ನೋಡಿದ್ದೀನಿ. ತಂದೆ ತಾಯಿಗೆ ನಾನು ಹೇಳೋದೇನೆಂದರೆ, ಮಕ್ಕಳಾಗ ಹೆಸರಿಗೆ ಅವ್ರಿಗೆ ಮಾಡೋಕ್ಕೆ ಮೊದಲು ನಿಮ್ಮ ಆಲೋಚನೆಯಲ್ಲಿ ಸ್ವಲ್ಪ ಇರಲಿ. ನನ್ನ ಜೀವನಕ್ಕೆ ಆಧಾರ ಅಂಥೇಳಿ ಒಂದಷ್ಟು ಬ್ಯಾಂಕ್ ಹೂಡಿಕೆ ಮಾಡಿ ಇಟ್ಕೊಳ್ಳಿ. ಆಸ್ತಿನೂ ಅಷ್ಟೇ ನಿಮ್ಮ ಹೆಸರಲ್ಲೇ ಇರಲಿ. ಮಕ್ಳಿಗೆ ಮಾಡಿಸ್ಬಿಡೋಣ, ನಾಳೆ ಹೋಗ್ಬಿಡ್ತೀನಿ ನನ್ನ ಅಷ್ಟೊತ್ತಿಗೆ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಅಂದರೆ ಸೊಸೆಗಳ ಮಾತು ಕೇಳ್ಕೊಂಡು ಅವ್ರು ಸರಿಗೆ ಇಟ್ಕೊಂಡು ಅವ್ರು ಹೇಳ್ದಂಗೆ ಕುಣಿತಾರೆ ತಕ್ಕತೈ ಅಂತ. ಯಾಕಂದ್ರೆ ಇಲ್ಲ ಮಗಳಿಗೆ ಸೇರಿಸಲ್ಲ ಅಂತೇಳಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಇರೋ ಫ್ಯಾಟ್ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ನಡೀತಾ ಇರೋದೇ ಹಾಗೆ. ನಾಳೆ ಹೋಗಿ ನಿಮ್ಮ ಅಪ್ಪನ ಮಾತೆ ಕೇಳ್ಕೊಂಡು ನೀನು ಇರೋ, ನಾನು ಹೋಯ್ತೀನಿ ಅಂದ್ಬಿಟ್ಟು ಅವ್ರು ನಾಟಕ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದು ಸೊಸೆಗಳು ಅವರ ಹೇಗಿದೆ ಅಂದರೆ ಅವ್ರ ಮನೇಲಿ ಅಪ್ಪ ಅಮ್ಮ ನೀಟಾಗಿ ಬೆಳೆಸಿದ್ರೆ ಅವರು ಒಳ್ಳೆ ಮಾತುಗಳು ಒಳ್ಳೆ ವಿಚಾರಗಳು ತಿಳ್ಕೊಂಡಿರೋರು. ಅವ್ರ ಮನೇಲಿ ಅಪ್ಪ ಅಮ್ಮ ಅದೇ ರೀತಿ ಮಾಡಿರ್ತಾರೆ ಅನಿಸ್ತದೆ. ಅದಕ್ಕೆ ಅದೇ ರೀತಿಯಾಗಿ ಇವರು ಬಂದ ಮನೆಗಳಲ್ಲಿ ಅದೇ ಥರ ಮಾಡ್ತಾರೆ. ಮಾವ ಅತ್ತೆ ಅಂದರೆ ಮಾವ ಸೊಸೆ ಅಂದರೆ ಹೇಗಿರಬೇಕು, ಒಂದು ಮಗಳು ತಂದೆ ಥರ ಇರಬೇಕು ಚೆನ್ನಾಗಿ. ಆದರೆ ಇವರು ಏನೋ ಒಂದು ನಾಯಿಗಿಂತ ಕಡೆಯಾಗಿ ಮಾವನ ನೋಡೋದು. ಆ ಮಾವ ಸಂಪಾದನೆ ಮಾಡಿಲ್ಲ ಅಂದಿದ್ರೆ, ಇಲ್ಲ ಅತ್ತೆ ಆದವ್ರು ಸಂಪಾದನೆ ಮಾಡಿಲ್ಲ ಅಂದಿದ್ರೆ ಆ ಆಸ್ತಿಗಳು ಅವಾಗ ಮುಂದೆ ನೀರು ಕುಡ್ಕೊಂಡಿದ್ರೆ ಇವರು ರಾಣಿ ಥರ ಇಲ್ಲಿ ಮೆರೆಯೋಕ್ಕಾಗ್ತಿರಲ್ಲ. ಯಾರು ಸೊಸೆಗಳಾದವರು ಅವರು ಏನೋ ಇವತ್ತು ಅಷ್ಟು ಉಳಿಸಿದ್ದಾರೆ ಅಂದರೆ ಅದಕ್ಕೆ ಕಾರಣ ಆ ಹಿರಿಯರಿಗೆ ಬೆಲೆ ಕೊಡಿ. ನೀವು ಚೆನ್ನಾಗಿರ್ತೀರ. ಅವರಿದ್ದರೆ ನಿಮ್ಮ ಮಾಟುಗಳು ನಡೆಯಲ್ಲ ಅಂಥೇಳಿ ಅವ್ರನ್ನ ದೂರ ಹಾಕುವಂಥ ಕೆಲಸನ ಮಾಡ್ತೀರಾ. ಕೆಲವೊಂದು ಹೆಂಗಸರಿಗೆ ಹೇಳ್ತಾ ಇದ್ದೀನಿ, ನಾಲಾಯಕ ಹೆಂಗಸರು ಅವರು. ಯಾರು ತಂದೆ ತಾಯಿಗೆ ಒಂದು ಅತ್ತೆ ಮಾವನಿಗೆ ಬೆಲೆ ಕೊಡದೇ ಇರ್ತಾರಲ್ಲ, ಮಕ್ಕಳು ಅಷ್ಟೇ ಹೇಳ್ತಾ ಇರೋದು ನಾನು. ಮಕ್ಕಳು ಕೂಡ ತಂದೆ ತಾಯಿಗೆ ಬೆಲೆ ಕೊಡಿ. ಮಕ್ಕಳು ಅದು ಸೊಸೆ ಒಬ್ಬರದೇ ತಪ್ಪು ಅಂತಲ್ಲ, ಇಲ್ಲಿ ಮಗಂದು ತಪ್ಪಿರುತ್ತೆ. ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಅವ್ರನ್ನ ಹಿರಿಯರು ನೋಡಿಕೊಂಡ್ರೆ ನಿಮಗೂ ಆಯುಸ್ಸು ಆರೋಗ್ಯ ಚೆನ್ನಾಗಿ ಸಿಗುತ್ತೆ. ದೇವ್ರ ಹತ್ರ ಕೂಡ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ. ಅದಕ್ಕೆ ದಯವಿಟ್ಟು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬೀದಿಗೆ ಬಿಡಬೇಡಿ, ಅನಾಥಾಶ್ರಮ ಬಿಡಬೇಡ್ರಯ್ಯ. ನಮಗಂತೂ ತಂದೆ ತಾಯಿ ಎಲ್ಲ ತೀರ್ಕೊಂಡಿದ್ದಾರೆ, ನಾವೆಲ್ಲ ಚೆನ್ನಾಗಿ ನೋಡ್ಕೊಂಡ್ವಿ. ಆದರೆ ಇವತ್ತು ನಿಮಗೆಲ್ಲ ತಂದೆ ತಾಯಿಗಳಿದ್ದಾರೆ, ಇರೋವರು ಚೆನ್ನಾಗಿ ನೋಡ್ಕೊಳ್ಳಿ. ತಂದೆ ತಾಯಿ ಇಲ್ಲದ ಮೇಲೆ ಅವ್ರ ಗೌರವ ಇನ್ನೂ ಅತಿ ಹೆಚ್ಚಾಗಿ ಗೊತ್ತಾಗುತ್ತಂತಾರೆ. ಹಾಗೆ ನಮಗೂ ಹಾಗೆ ತಂದೆ ತಾಯಿ ಇದ್ದಾಗ ಕೂಡ ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಆದರೂ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟು ಹೇಳ್ತಾ ಮುಗಿಸ್ತೀನಿ ವಿಡಿಯೋ ಮುಖಾಂತರ. ಯಾರನ್ನೂ ಬೀದಿಗೆ ಹಾಕಬೇಡಿ, ಅನಾಥಾಶ್ರಮ ಮಾಡಬೇಡಿ. ನಮಗೆ ತಂದೆ ತಾಯಿ ಇಲ್ಲ, ನಮ್ಗೆ ಆ ನೋವು ಗೊತ್ತಾಗುತ್ತೆ. ಅದಕ್ಕೆ ನಿಮಗಿದೆ, ಅದನ್ನ ಉಳಿಸ್ಕೊಳ್ಳಿ. ಅವ್ರು ಹಿರಿಯರು ಇದ್ದರೆ ಏನೋ ಒಂದು ಆನಂದ ಮನೆಯಲ್ಲಿ. ಆ ಮೊಮ್ಮಕ್ಕಳು ಆಟ ಆಡ್ಕೊಂಡು ನೀವೇನೋ ಕೆಲಸ ಮಾಡ್ತಾ ಇರ್ತೀರ, ಆ ಮೊಮ್ಮಕ್ಕಳು ಹಿಡ್ಕೊಂಡು ಆಟ ಆಡಿಸಿ ಒಂದು ಅದ್ರ ಕಥೆನೇ ಬೇರೆ ಬಿಡಿ. ಅವ್ರ ಬಾಯಲ್ಲಿ ಬರುವಂಥ ಪದಗಳು ಅಲ್ಲಿ ನೋಡು ಇಲ್ಲಿ ನೋಡು ಅಂತೇಳಿ ತಿನ್ನಿಸೋದಾಗಲಿ ಆ ಮೊಮ್ಮಕ್ಕಳಿಗೆ. ಅದೇ ನೀವು ತಿನ್ಸೋಕ್ಕಾಗಲ್ಲ, ಅದು ನಿಮ್ಮ ಮಕ್ಕಳಿಗೆ ನೀವೇ ತಿನ್ಸೋಕ್ಕಾಗಲ್ಲ. ಅದಕ್ಕೆ ಹಿರಿಯರನ್ನ ಮನೇಲಿ ಇಟ್ಕೊಳ್ಳಿ, ಬೆಳೆಸಿ. ಅವ್ರನ್ನೂ ಚೆನ್ನಾಗಿ ಅಪ್ಪ ಒಳ್ಳೆ ಬಟ್ಟೆ ಹಾಕೋ, ಒಳ್ಳೆ ಚೆನ್ನಾಗಿರು, ಏನಪ್ಪ ಇರೋದು 4 ದಿನ ಅಂತ ಒಳ್ಳೆ ಬಟ್ಟೆ ತೆಗೆದುಕೊಡಿ. ಅವರು ಚೆನ್ನಾಗಿರಲಿ. ಅವ್ರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರ. ಇಷ್ಟು ಹೇಳ್ತಾ ಮುಗಿಸ್ತೀನಿ. ಧನ್ಯವಾದಗಳು.